ಇನ್ನು ಮೈಸೂರಿನ ಮುಡಾದಲ್ಲಿ ಅಕ್ರಮ ಸೈಟ್ ಮಂಜೂರು ಆರೋಪಕ್ಕೆ ಸಂಬಂಧಪಟ್ಟಂತೆ ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಜಾಮೀನು ಅರ್ಜಿ ವಜಾ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರು ಜಾಮೀನು ನೀಡಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ರು. ಆದರೆ ಇದನ್ನ ಕೋರ್ಟ್ ಈಗ ಪರಿಗಣಿಸಿಲ್ಲ. ಜಾಮೀನು ಅರ್ಜಿ ವಜಾ ಮಾಡಲಾಗಿದೆ. ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ರು ದಿನೇಶ್ ಕುಮಾರ್ ಅವರು. ಈ ಪ್ರಕರಣದಲ್ಲಿ ಜಾಮೀನು ನೀಡಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ರು. ಕಳೆದ ಅಕ್ಟೋಬರ್ನಲ್ಲಿ ದಿನೇಶ್ ಕುಮಾರ್ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಮುಡಾದಲ್ಲಿ ಅಕ್ರಮವಾಗಿ ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಮುಡಾ ಮಾಜಿ ಆಯುಕ್ತರನ್ನು ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದರು. ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಮಾಡ್ತಾ ಇದ್ರು. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ನೀಡಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿದ್ರು ಮಾಜಿ ಆಯುಕ್ತರು. ಆದರೆ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರ ಜಾಮೀನು ಅರ್ಜಿ ವಜಾ ಆಗಿದೆ. ಹೀಗಾಗಿ ಮತ್ತೆ ಅವರು ಜೈಲಿನಲ್ಲೇ ದಿನ ದೂಡಬೇಕಾಗುತ್ತೆ. ಮತ್ತೊಂದೆಡೆ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ತಮ್ಮ ಒಂದು ತನಿಖೆ ಏನಿತ್ತು ಅದನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಯಾರ ಪಾತ್ರ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಯಾಕಂದರೆ ಮುಡಾದಲ್ಲಿ ಅಕ್ರಮವಾಗಿ ನಿವೇಶನ ಹಂಚಿಕೆಯಾಗಿರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆರೋಪಗಳು ಕೂಡ ಕೇಳಿಬಂದಿತ್ತು. ಹೀಗಾಗಿ ತನಿಖೆಯಲ್ಲೂ ಕೂಡ ಕೆಲವೊಂದು ಕಡೆ ಅಕ್ರಮ ಆಗಿರುವಂಥದ್ದು ಕೂಡ ಬೆಳಕಿಗೆ ಬಂದಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಮುಡಾ ಮಾಜಿ ಆಯುಕ್ತ ಇದೀಗ ಅವರ ಒಂದು ಜಾಮೀನು ಅರ್ಜಿ ವಜಾ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಮೈಸೂರು ಮೂಡ ಹಗರಣ ಪ್ರಕರಣ ಸಾಕಷ್ಟು ಸುದ್ದಿಯಾಗಿತ್ತು ಮತ್ತೆ ಸದ್ದನ್ನು ಮಾಡಿದಂತ ಪ್ರಕರಣ. ಏನು ಖುದ್ದು ಸಿಎಂ ಅವರೇ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಸಿಎಂ ಅವರು ಕೂಡ ಅಕ್ರಮವಾಗಿ ಸೈಟ್ಗಳನ್ನ ಪಡೆದಿದ್ದಾರೆ ಅಂತೇಳಿ ಆರೋಪಗಳು ಬಂದಿತ್ತು. ಇದಕ್ಕೆ SIT ತನಿಖೆ, ಲೋಕಾಯುಕ್ತ ತನಿಖೆಗಳು ಸಾಕಷ್ಟು ನಡೆದಿತ್ತು. ಈ ಮಧ್ಯೆ ಇಡೀ ಪ್ರಕರಣದಲ್ಲಿ ಅಲ್ಲಿನ ಆಯುಕ್ತರಾಗಿದ್ದಂತ ದಿನೇಶ್ ಕುಮಾರ್ ಇವರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಲಾಯಿತು ಮತ್ತು ಇಡಿಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿತ್ತು. ಈ ಸಂಬಂಧ ಮಾಜಿ ಆಯುಕ್ತ ಆಗಿದ್ದಂತ ದಿನೇಶ್ ಕುಮಾರ್ ಬಂಧನ ಕೂಡ ಮಾಡಲಾಯಿತು. ಕಳೆದ ಅಕ್ಟೋಬರ್ನಿಂದನೂ ಕೂಡ ದಿನೇಶ್ ಕುಮಾರ್ ಪಾಪ್ನ ಹಜಾರ ಜೈಲಿನಲ್ಲಿ ಇರುವಂತದ್ದು. ಜೈಲಿನಲ್ಲಿ ಇದ್ದುಕೊಂಡೇ ಬಂಧನವಾದ ಬಳಿಕ ಇವರು ಏನು ಜಾಮೀನು ಹಾಕಿ ಒಂದು ಜಾಮೀನು ಪಡೆಯಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರು. ಇವತ್ತು ಜಾಮೀನು ಅರ್ಜಿಯನ್ನ ಇವರು ಹೈಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿದ್ರು. ಅರ್ಜಿಯನ್ನ ಎತ್ಕೊಂಡಂತಹ ಹೈಕೋರ್ಟ್ ಈಗಾಗಲೇ ನೀವು ಮೂಡ ಅಕ್ರಮ ನಿವೇಶನ ಹಂಚಿಕೆ ಪ್ರಕರಣದಿಂದ ಅದರಲ್ಲಿ ಬಂಧನ ಆಗಿದ್ರಿ, ಸೊ ಹೀಗಾಗಿ ಇನ್ನು 3 ತಿಂಗಳ ಬಳಿಕ ಮತ್ತೆ ನೀವು ಜಾಮೀನು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕಾಗುತ್ತೆ ಅಂತೇಳಿ. ಅಂದ್ರೆ ಆಲ್ಮೋಸ್ಟ್ ಈಗ 3 ತಿಂಗಳಾಗಿದೆ. ಇನ್ನು 3 ತಿಂಗಳ ನಂತರ ಅಂದ್ರೆ ಬಹುತೇಕ 6 ತಿಂಗಳಾಗುತ್ತೆ ಒಟ್ಟಿಗೆ. ಬಂಧನದಿಂದ ಇದುವರೆಗೂ 6 ತಿಂಗಳ ಕಾಲ ಜೈಲಿನಲ್ಲಿ ಇರಬೇಕಾಗುತ್ತೆ ದಿನೇಶ್ ಕುಮಾರ್. ಇನ್ನು 3 ತಿಂಗಳ ಬಳಿಕ ನೀವು ಜಾಮೀನು ಅರ್ಜಿಯನ್ನ ಹಾಕಿ ಅಂತೇಳಿ ಅವರಿಗೆ ಸೂಚನೆಯನ್ನು ಮಾಡೋ ಮುಖಾಂತರ ಮತ್ತೊಮ್ಮೆ ಏನು ಹೈಕೋರ್ಟ್ ದಿನೇಶ್ ಕುಮಾರ್ಗೆ ಶಾಕ್ ಕೊಟ್ಟಿರುವಂತದ್ದು. ಇಡಿ ಅಧಿಕಾರಿಗಳ ತನಿಖಾ ವರದಿ ಇರಬಹುದು ಮತ್ತು ಅವ್ರು ಸಲ್ಲಿಸಿರುವ ದಾಖಲಾತಿಗಳಿಂದ ಇವೆಲ್ಲವನ್ನು ಕೂಡ ಗಮನಿಸಿರುವಂತಹ ನ್ಯಾಯಾಲಯ ಈ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ಆದೇಶ ಮಾಡಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.